ಸಿಂಹರಾಶಿ ಮಧ್ಯಾಹ್ನದ ನಂತರದಲ್ಲಿ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುತ್ತೆ, ಅನುಕೂಲವಾಗುತ್ತೆ. ಹಾಗಾಗಿ ಹಣದ ವಿಷಯ ಏನೇ ಬಂದರೂ ಕೂಡ ಬೆಳಗ್ಗೆ ಅದನ್ನು ಪ್ರಸ್ತಾಪ ಮಾಡುವಂಥದ್ದು, ಆ ವಿಷಯವನ್ನು ವ್ಯವಹಾರವನ್ನು ಮಾಡುವಂಥದ್ದು ಬೇಡ ಅಂತ ಅರ್ಥ. ಸಾಯಂಕಾಲ ಬಂಧುಗಳು ಸ್ನೇಹಿತರು ಎಲ್ಲರೂ ಕೂಡ ಒಟ್ಟಿಗೆ ಸೇರುವಂತಹ, ಅಂದರೆ ಸ್ನೇಹಿತರ ಬಂಧುಗಳ ಸಮಾಗಮ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದಿದೆ. ಪ್ರೇಮಿಗಳಿಗೆ ಒಂದು ರೀತಿಯಲ್ಲಿ ತಿರುವನ್ನು ಪಡ್ಕೊಳ್ತಕ್ಕಂತಹ ದಿವಸ ಇದಾಗತ್ತೆ. ಅಂದರೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರ ಏನಾದರೂ ಋಣಾತ್ಮಕವಾಗಿ ಮನಸ್ಸಿನಲ್ಲಿ ಒಂದು ರೀತಿಯ ಅಭಿಪ್ರಾಯ ಭೇದವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಅದು ಸರಿಯಾಗುವಂಥದ್ದು. ಚೆನ್ನಾಗೇ ಇರತಕ್ಕಂತಹ ಪ್ರೀತಿ ಪ್ರೇಮಿಗಳು ತದ್ವಿರುದ್ಧವಾಗಿ ವರ್ತಿಸುವಂತಹದ್ದು, ಈ ರೀತಿಯ ಬದಲಾವಣೆಗಳು ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಕಠಿಣವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ. ಅಂದರೆ ನಾನು ಈ ತೀರ್ಮಾನ ತೆಗೆದುಕೊಂಡ್ರೆ ಆಗೋಯ್ತು ಅನ್ನುವಂತಹ ಭಾವನೆಗಳು, ಅನ್ನುವಂತಹ ಮಾತು ಬೇಡ ಅಂತ ಅರ್ಥ. ಅನಗತ್ಯವಾದಂತಹ ವಿಚಾರಗಳು ಹೆಚ್ಚು ಪ್ರಸ್ತಾಪಕ್ಕೆ ಬರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಹಾಗಾಗೇ ಮನಸ್ತಾಪಕ್ಕೆ ಕಾರಣವಾಗುವಂಥದ್ದು ಯಾವ ವಿಷಯದಿಂದ ಏನೂ ಪ್ರಯೋಜನ ಇಲ್ವೋ, ಕೇವಲ ಮನಸ್ತಾಪ ನಿಷ್ಠುರ ಜಗಳಕ್ಕೆ ಕಾರಣವಾಗುತ್ತೋ ಅಂತಹ ವಿಷಯಗಳೇ ಮುನ್ನೆಲೆಗೆ ಬರೋದು. ಅದು ನಮಗೆ ಬೇಕಾಗಿರೋದಿಲ್ಲ, ಅದನ್ನು ಗಮನಿಸ್ಕೊಳ್ಬೇಕು. ಬೇರೆಯವರ ವಿಶ್ವಾಸ ಬೆಂಬಲ ಇವೆಲ್ಲವೂ ಕೂಡ ನಿಮಗೆ ಸಿಕ್ಕತ್ತೆ, ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಒಳ್ಳೆ ವಿಚಾರಕ್ಕೆ ಅದನ್ನು ಉಪಯೋಗಿಸ್ಕೊಳ್ಬೇಕು, ಆಗ ಮಾತ್ರ ಸಾರ್ಥಕವಾಗುವಂಥದ್ದು ಅಂತ ಅರ್ಥ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ದೈಹಿಕವಾದಂತಹ ಸಮಸ್ಯೆ, ನೋವಿನಿಂದ ಬಳಲ್ತಕ್ಕಂತಹದ್ದು ಅಥವಾ ಶರೀರದಲ್ಲಿ ಆರಾಮ ಇಲ್ಲದೇ ಇರತಕ್ಕಂಥದ್ದು ಇವೆಲ್ಲವನ್ನ ನೋಡಬೇಕಾಗತ್ತೆ. ವಿಶ್ರಾಂತಿಯಲ್ಲಿರ್ತೀರಿ, ಆದರೆ ಮನಸ್ಸು ಮಾತ್ರ ಅವಿರತವಾಗಿ ಕೆಲಸವನ್ನು ಮಾಡ್ತಾ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇಲ್ಲ. ಒಳ್ಳೆಯ ಆಲೋಚನೆಗಳು ಬರಲಿ ಮನಸ್ಸಿಗೆ, ಆಗ ಅನುಕೂಲ ಆಗಬಹುದು. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಬೇಕು, ದರ್ಶನಕ್ಕೆ ಹೋಗಬೇಕು ಅಂತಕ್ಕಂತಹ ವಿಚಾರವನ್ನು ಚಿಂತನೆ ಮಾಡಿ, ಭಗವತ್ ಸಾನ್ನಿಧ್ಯದ ಅಥವಾ ಭಗವಂತನ ಸನ್ನಿಧಿಯ ಒಂದು ದರ್ಶನವಾದರೆ ಮನಸ್ಸು ಒಂದಷ್ಟರ ಮಟ್ಟಿಗೆ ಧನಾತ್ಮಕವಾಗಿ ಪರಿವರ್ತನೆ ಆಗಬಹುದು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರಲಿ ಎನ್ನುವಂಥದ್ದು. ನಿಮ್ಮ ಕಾರ್ಯ ಅಥವಾ ನೌಕರಿ ಅಥವಾ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ವ್ಯವಹಾರ ಯಾವುದೇ ರೀತಿಯ ಸಮಾಧಾನವನ್ನು ಕೊಡುವುದಿಲ್ಲ ನಿಮಗೆ. ದುಡಿಮೆಗೆ ಒಂದು ಮಾರ್ಗ ಬೇಕು, ಒಂದು ವೃತ್ತಿ ಬೇಕು, ಒಂದು ನೌಕರಿ ಬೇಕು, ಮಾಡ್ತೀರಿ ಅಷ್ಟೇ ಹೊರತು ಅದರ ಬಗ್ಗೆ ನಿಮಗೆ ಆಸಕ್ತಿಯೇ ಇರುವುದಿಲ್ಲ. ಅಂತಹ ಸ್ಥಿತಿಯನ್ನು ತಲುಪಿರ್ತೀರಿ. ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ ಅವರಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಕೊಡಿ. ನೀವು ಆಡುವಂತಹ ಮಾತು, ನಡ್ಕೊಳ್ಳುವಂತಹ ರೀತಿ ಮಕ್ಕಳ ಮೇಲೆ ತುಂಬ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಸಾಂಸಾರಿಕವಾಗಿರತಕ್ಕಂತಹ ಯಾವ ಒಂದು ಹೊಂದಾಣಿಕೆ ಇದೆ, ಬಾಧ್ಯತೆ ಇದೆ, ಬದ್ಧತೆ ಇದೆ, ಅದೆಲ್ಲವೂ ಕೂಡ ಮಕ್ಕಳ ಮೇಲೆ ದೊಡ್ಡ ಪರಿಣಾಮವನ್ನು ಪ್ರಭಾವವನ್ನು ಬೀರುವಂಥದ್ದು. ನಿಮ್ಮ ಸಂದೇಶ ಮನೆಯ ಮಕ್ಕಳಿಗೆ ದಾರಿದೀಪವಾಗಬೇಕೇ ಹೊರತು ಏನೋ ಒಂದು ರೀತಿಯಲ್ಲಿ ಕೆಟ್ಟ ಸಂದೇಶ ಹೋಗುವ ಹಾಗೆ ಆಗಬಾರದು. ಪೋಷಕರು ಮಕ್ಕಳ ಮಧ್ಯದಲ್ಲಿ ವೈಮನಸ್ಯಕ್ಕೆ ಕಾರಣವಾಗಬಾರದು. ಮಕ್ಕಳು ಎಲ್ಲೇ ಇದ್ದರೂ ಕೂಡ ಪೋಷಕರ ಜೊತೆಯಲ್ಲಿ ಬಂದು ಇರಬೇಕು ಅಂತಕ್ಕಂತಹ ಭಾವನೆ ಅವರ ಮನಸ್ಸಿನಲ್ಲಿ ಹುಟ್ಟಬೇಕು. ಹೀಗೆ ಹಂತ ಹಂತವಾಗಿ ಅವರಿಗೆ ಸಂಸ್ಕಾರದ ಒಂದು ರುಚಿಯನ್ನು ತೋರಿಸಬೇಕೇ ಹೊರತು ತಂದೆ ಮಕ್ಕಳು ತಾಯಿ ಮಕ್ಕಳು ಬೇರೆ ಆಗುವಂಥದ್ದು, ಅವರಿಂದ ಏನೋ ಕೇಳಿ ಪಡೆಯುವಂಥದ್ದು ಈ ರೀತಿ ಆಗಬಾರದು ಅನ್ನುವಂಥದ್ದು ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಔಷಧಿಗೆ ಆಸ್ಪತ್ರೆಗೆ ಹಣವನ್ನು ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು. ಅದು ನಿಮಗೇ ಆಗಿರ್ಬೋದು, ಇಲ್ಲ ಮನೆಯವರಿಗಾಗಿರ್ಬೋದು, ಅಥವಾ ಮಕ್ಕಳಿಗಾಗ್ಬೋದು, ಮನೆಯಲ್ಲಿ ಹಿರಿಯರಿಗಾಗಬಹುದು, ಯಾರಿಗೇ ಇರಲಿ ಆಸ್ಪತ್ರೆಗೆ ಔಷಧಿಗೆ ಹಣ ಖರ್ಚಾಗತ್ತೆ. ಅದನ್ನು ತುಂಬ ಬೇಸರದಿಂದ ನೀವು ಖರ್ಚು ಮಾಡ್ತೀರಿ. ಹಳೆಯ ಬಾಕಿ ಯಾವುದಾದ್ರೂ ನಿಮಗೆ ಬರಬೇಕು ಅಂತಾಗಿದ್ದರೆ ಖಂಡಿತವಾಗಿ ನಿಮ್ಮ ಕೈ ಸೇರುವಂತಹ ಯೋಗ ಅವಕಾಶ ಈ ದಿವಸ ಇದೆ. ಹೊಸ ಯೋಜನೆಗಳೆಲ್ಲ ಸಾಕಾರವಾಗುತ್ತೆ. ನೀವು ಯಾವ ಆಲೋಚನೆಗಳನ್ನು ಹಾಕ್ಕೊಂಡಿದ್ರೆ, ಮನಸ್ಸಿನಲ್ಲಿ ಏನಾದರೂ ಪ್ಲಾನ್ಗಳಿದ್ದರೆ ಅದೆಲ್ಲ ಈಡೇರುವಂತಹ ಒಂದು ವ್ಯವಸ್ಥೆ, ಅದಕ್ಕೆ ಪೂರಕವಾದಂತಹ ವಾತಾವರಣ, ಅದಕ್ಕೆ ಬೇಕಾದಂತಹ ಮಾಹಿತಿ ಎಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ನಿಮ್ಮ ಯೋಜನೆಗೆ ತಕ್ಕಂತಹ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಬಹಳ ಮುಖ್ಯವಾದಂಥದ್ದು. ಆ ವ್ಯಕ್ತಿಗಳ ಪರಿಚಯ ನಿಮಗಾಗತ್ತೆ, ಅವರ ಸಹಾಯ ನಿಮಗೆ ಸಿಕ್ಕತ್ತೆ. ಎರಡೂ ಕೂಡ ಅತಿ ಮುಖ್ಯವಾದಂತಹ ವಿಚಾರಗಳಾಗತ್ತೆ. ಲೆಕ್ಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ. ನಿಮ್ಮ
ಕ್ಷೇತ್ರದಲ್ಲಿ ಗಣನೀಯವಾದಂತಹ ಅದ್ಭುತವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಅಧಿಕವಾದಂತಹ ಖರ್ಚು, ಹಣ ಸಂಗ್ರಹದ ಬಗ್ಗೆ ಆಲೋಚನೆಗಳು ಬರುತ್ತೆ. ಯಾವಾಗ ದುಡ್ಡು ಖರ್ಚಾಗ್ತಾ ಇದೆ ಮತ್ತೆ ಹೇಗೆ ಸಂಪಾದನೆ ಮಾಡಬೇಕು, ಗಳಿಸೋದು ಹೇಗೆ, ಉಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಆಲೋಚನೆಗಳು ಹೆಚ್ಚಾಗುವಂಥದ್ದಾಗತ್ತೆ. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ವೃಶ್ಚಿಕ ರಾಶಿ, ಹಣವನ್ನು ಉಳಿಕೆ ಮಾಡೋದಕ್ಕೆ ಹೋಗಿ ತೊಂದರೆಯಲ್ಲಿ ಸಿಗ ಹಾಕ್ಕೊಳ್ತೀರಿ. ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾಡಲೇಬೇಕಾಗತ್ತೆ. ಅಧಿಕವಾದಂತಹ ಹಣವನ್ನು ಮಾತ್ರ ಉಳಿಸ್ಬೋದು ಅಷ್ಟೇ ಹೊರತು ಅಗತ್ಯವಾಗಿ ಖರ್ಚು ಮಾಡಬೇಕಾದಂತಹ ಹಣವನ್ನೂ ಉಳಿಸ್ತೀನಿ ಅಂತ ಹೋದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಅನಾರೋಗ್ಯ ಪೀಡಿತ ಬಂಧುಗಳ ಭೇಟಿ, ಅದರಿಂದ ಖರ್ಚು, ಇವೆಲ್ಲವೂ ಕೂಡ ಆಗುವಂಥದ್ದು. ಯಾರಿಗೋ ಸಂಬಂಧಿಕರು ಹುಷಾರಿಲ್ಲ ಅಂತ ಹೇಳಿ ವಿಷಯ ಗೊತ್ತಾಗತ್ತೆ, ಹೋಗಲೇಬೇಕಾದಂತಹ ಅನಿವಾರ್ಯ ಇರುತ್ತೆ. ಅಲ್ಲಿಗೆ ಹೋದಾಗ ಒಂದಷ್ಟು ಖರ್ಚಾಗತ್ತೆ. ಅದನ್ನು ತಡೆಯುವುದಾದರೂ ಹೇಗೆ, ಅಥವಾ ಬರಿಗೈಯಲ್ಲಿ ಹೋಗುವುದಾದರೂ ಹೇಗೆ, ಇವೆಲ್ಲವನ್ನ ಗಮನಿಸಬೇಕಾಗತ್ತೆ. ನಿಮ್ಮ ಕೆಲಸ ಜವಾಬ್ದಾರಿ, ಇದರ ಬಗ್ಗೆ ಬದ್ಧತೆ ಇರಬೇಕು. ಯಾವ ವೃತ್ತಿಯನ್ನು, ಯಾವ ನೌಕರಿಯನ್ನು ಮಾಡ್ತಾ ಇದ್ದೀರಿ, ಅಥವಾ ನಿಮ್ಮ ಕರ್ತವ್ಯ ಏನು, ಯಾವ ಕೆಲಸವನ್ನು ಜವಾಬ್ದಾರಿಯಿಂದ ಮುಗಿಸ್ಬೇಕು, ಇದೆಲ್ಲವೂ ನಿಮಗೆ ಗೊತ್ತಿರಬೇಕು. ಎಲ್ಲಿ ಬೇಜವಾಬ್ದಾರಿತನವನ್ನು ತೋರಿಸಿದ್ರೂ ಕೂಡ ಅಲ್ಲಿ ತೊಂದರೆ ಅಥವಾ ಸಮಸ್ಯೆ ಆಗೇ ಆಗುತ್ತೆ. ಜೀವನದ ತೊಂದರೆಗಳನ್ನು ಹೇಳ್ಕೊಂಡು ತಪ್ಪು ಮಾಡಬೇಡಿ. ಏನೋ ಆಪತ್ತಿದೆ, ಏನೋ ತೊಂದರೆ ಇದೆ ಅಂತ ಆದಾಗ ಮಾತ್ರ ಹೇಳ್ಕೊಳ್ಬೇಕೇ ಹೊರತು ದಿನನಿತ್ಯದ ವ್ಯವಹಾರವನ್ನು ಬರೀ ಜೀವನ ತೊಂದರೆ ಅಂತಂದರೆ ಇಲ್ಲಿವರೆಗಾದರೂ ಮಾಡಿದ್ದೇನು ಅನ್ನೋದು ಪ್ರಶ್ನೆ ಬರುತ್ತೆ. ಬೇರೆಯವರಿಗೆ ಆ ವಿಷಯವೇ ದೌರ್ಬಲ್ಯವಾಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮೆಲ್ಲ ಪ್ರಯತ್ನಗಳು ಈ ದಿವಸ ವಿಫಲವಾಗುತ್ತೆ. ಏನೋ ಪ್ರಯತ್ನ ಮಾಡ್ತೀರಿ, ನಾನು ಏನೋ ಮಾಡಬೇಕು ಅಂತ, ಆದರೆ ಸಾಕಾರವಾಗಬೇಕಲ್ಲ, ಅದನ್ನು ಗಮನಿಸಬೇಕು. ಸಣ್ಣ ವ್ಯಾಪಾರಿಗಳಿಗೆ ಧನ ಲಾಭ ಇದೆ. ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಏನೋ ಒಂದಷ್ಟು ಹಣ ಹೂಡಿಕೆಯನ್ನು ಮಾಡಿ ಅವತ್ತಿನ ವ್ಯಾಪಾರ, ಅವತ್ತಿನ ಲಾಭ ಅನ್ನುವಂತಹ ಮನಸ್ಥಿತಿ ಇದ್ದವರಿಗೆ ಲಾಭಕ್ಕೆ ಅವಕಾಶ ಇದೆ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಇಲ್ಲ ಶ್ರವಣ ಮಾಡಿ ಶುಭವಾಗುತ್ತೆ.